ಚಾಂಚಡ ಇಟ್ಕೊಂಡಿದ್ದು ರೆಸ್ಟೋರೆಂಟ್. ಮತ್ತೆ ದಿತ್ಯ ಅವರು ಇವಾಗ ಹತ್ತು ಬೆಲೆಯಲ್ಲಿದ್ದೇವೆ. ಬೇಗ ಯಾರ ಜೊತೆನ ಎಲ್ಲ ಕೇಳಿಕೊಂಡು ವೆಂಕಟೇಶ್ವರ ಗಾರ್ಮೆಂಟ್ಸ್ ಹೋಗ್ತಾ ಇದ್ದೇವೆ. ವೈಟ್ ಕಲರ್ ಅಲ್ಲಿ ಬರೆದ್ರೆ ಹೇಗೆ ಕಾಣ್ತದೆ? ಒಂದು ಸ್ವಲ್ಪ ರೆಡ್ ಆದ್ರೂ ಏನಾದರೂ ಕೊಡ್ಬೇಕಲ್ಲ. ಅಲ್ಲಿ ಒಂದು ಹುಂಜ ನಿಂತ್ಕೊಂಡಿದೆ. ಆ ಹುಂಜ ನಿಂತ್ಕೊಂಡಿರೋ ಪಕ್ಕದಲ್ಲೇ ವೆಂಕಟೇಶ್ವರ ಗಾರ್ಮೆಂಟ್ಸ್. ಹುಂಜ ನಿಂತ್ಕೊಂಡಿದ್ದು ರೆಸ್ಟೋರೆಂಟ್. ಮಾವಳ್ಳಿ ಬಿರಿಯಾನಿ ತಿಂದು ತೇಗಿ ಸಖತ್ತಾಗಿದೆ. ಅಟ್ರಾಕ್ಷನ್ ಅಂತೇಳಿ ಹುಂಜನ ನಿಲ್ಸಿದಾರಲ್ವಾ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಸಿಂಚನ ಕೋಡಿ. ನೀವೆಲ್ಲರೂ ಅಂದ್ಕೊಳ್ಬೋದು ಯಾಕೆ ಎರಡೆರಡು ಸಲ ವೀಡಿಯೋ ಅಪ್ಲೋಡ್ ಮಾಡಿದ್ದಾಳೆ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಅದು ವೀಡಿಯೋದಲ್ಲಿ ಸ್ವಲ್ಪ ಮಿಸ್ಟೇಕ್ ಇತ್ತು, ಹಾಗೆ ನಾನು ಅದನ್ನು ಡಿಲೀಟ್ ಮಾಡಿ ಇವಾಗ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಆವತ್ತೊಂದಿನ ಸಂಡೇ ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರಿ ಬೆಂಗಳೂರಲ್ಲಿರುವ ಅತ್ತಿಬೆಲೆಯ ಹತ್ತಿರ ಇರುವ ಒಂದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಹೇಳಿ ಇತ್ತು. ಹಾಗೆ ನಾವಿಬ್ಬರು ಸೇರಿ ಅಲ್ಲಿಗೆ ಹೋದ್ವಿ. ಫಸ್ಟ್ಗೆ ನಾವು ಹೋಗಿದ್ದು ಫಸ್ಟ್ ಫ್ಲೋರ್ಗೆ. ಅಲ್ಲಿ ಇದ್ದಿದ್ದು ಕಿಡ್ಸ್ ಮತ್ತು ಮೇಲ್ಸ್ ಡ್ರೆಸ್ಸಸ್ ಮತ್ತು ಗರ್ಲ್ಸ್ ಡ್ರೆಸ್ಸಸ್. ನಮಗೆ ಆಗುವಂಥ ಡ್ರೆಸ್ ಇರಲಿಲ್ಲ. ಹಾಗಂತ ಹೇಳಿ ನಾವು ರಿಟರ್ನ್ ಬ್ಯಾಕ್ ಮಾಡಿದ್ವಿ ಅಂತ ಅಂದ್ಕೊಳ್ಬೇಡಿ. ಸಣ್ಣ ಮಕ್ಕಳಿಗೆ ಬೇಕಾಗಿರೋ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಹೆಣ್ಮಕ್ಳಿಗಂತೂ ಇನ್ನೂ ತುಂಬಾ ಸಖತ್ತಾಗಿತ್ತು ಡ್ರೆಸ್ಸಸ್ ಎಲ್ಲ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಗಾರ್ಮೆಂಟ್ಸಲ್ಲಿ ಅಂತೂ ಫಿಕ್ಸೆಡ್ ರೇಟ್ ಇರೋದು, ನೋ ಬಾರ್ಗಿಂಗ್, ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. ಇಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ ಅಂತೇಳಿ ಅಂದ್ಕೊಂಡ್ವಿ. ನೋಡುವಾಗ ವಿಡಿಯೋ ಮಾಡಲಿಕ್ಕೆ ಬಿಟ್ಟರು, ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದರು. ಈ ವಿಡಿಯೋ ಯಾವುದೇ ರೀತಿಯ ಪ್ರಮೋಷನ್ ಆಗಿರೋದಿಲ್ಲ. ನೀವು ಇಲ್ಲಿ ವಿಸಿಟ್ ಕೊಟ್ಟಿದ್ರೆ ತಪ್ಪದೇ ಕಮೆಂಟ್ ಮಾಡಿ. ಫಸ್ಟ್ ಫ್ಲೋರಲ್ಲಿ ಹೋದ್ವಿ, ನಮಗೆ ಬೇಕಾಗಿರಲಿಲ್ಲ. ಮೇಲ್ಸ್ ಮತ್ತು ಕಿಡ್ಸ್ಗೆ ಬೇಕಾಗಿರೋದು. ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಬಂದ್ವಿ. ಇಲ್ಲಿ ಮಾತ್ರ ಸೂಪರ್ ಆಗಿರೋ ಕಲೆಕ್ಷನ್ಸ್ ಇದೆ. ಯಾಕಂದರೆ ನಮ್ಗೆ ಏನು ಬೇಕು ಅದೆಲ್ಲನೂ ಇದೆ. ನನಗೆ ಇಲ್ಲಿ ಏನು ಇಷ್ಟ ಆಯಿತು ಅಂದರೆ ಡಿಸಿಪ್ಲಿನ್ ತುಂಬಾ ಇಷ್ಟ ಆಯಿತು. ಸೆಟಪ್ ಟವಲ್ಸ್ ಎಷ್ಟಿದೆ? 2 ಇದೆ ಅಂತೆ. 299ಗೆ 2 ಇದೆ. ಇದಕ್ಕೆಷ್ಟು? 1000 999 1000. ಇದರಲ್ಲಿ 6 ಪೇರ್ಸ್ ಇರೋದಂತೆ. 6 ಪೇರ್ಸ್ ಅಲ್ಲ, ಸಾರಿ 6 ಪೀಸಸ್ ಇದೆ. ಚಳಿಗಾಲದಲ್ಲಿ ಹಾಕುವಂಥ ಕೋಟ್ ಇದು. ಇದರ ಪ್ರೈಸ್ ಬಂದುಬಿಟ್ಟು 799 ರುಪೀಸ್. ನಾನು ತುಂಬ ಇಷ್ಟಪಡೋದು ಕುರ್ತೀಸ್. ನನಗೆ ಅದಂದರೆ ತುಂಬ ಇಷ್ಟ. ಅದಲ್ಲದೆ ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತಲ್ಲ, ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಹೇಳಿ ಅಂದ್ಕೊಂಡೆ. ಮತ್ತು ನನಗೆ ಇಲ್ಲೊಂದು ತುಂಬ ಇಷ್ಟ ಆಗಿರೋ ಡ್ರೆಸ್ ಇತ್ತು. ಈ ಡ್ರೆಸ್ನ ಕೂಡ ನಾನು ಪರ್ಚೇಸ್ ಮಾಡಿಕೊಂಡೆ. ಈ ಸಲ ಹಬ್ಬಕ್ಕೆ ಹಾಕ್ಕೊಳ್ಬೋದು ಅಂತ ಹೇಳಿ ಅಂದ್ಕೊಂಡೆ. ಆದರೆ ಕೆಲವೊಂದು ಕಾರಣಾಂತರಗಳಿಂದ ನಾನು ಹಾಸ್ಪಿಟಲ್ಗೆ ಬರಬೇಕಾಯಿತು, ಹಾಗೆ ಹಾಕ್ಕೊಳ್ಳಿಕ್ಕೆ ಆಗಿಲ್ಲ. ಸ್ಕೈ ಬ್ಲೂ ನನ್ನ ಫೇವ್ರೆಟ್ ಕಲರ್. ಪಕ್ಕದಲ್ಲೇ ಇನ್ನೊಂದು ಜೊತೆಗೆ ಅದು ಇತ್ತು, ಆದ ಕಾರಣ ಅದನ್ನು ಕೂಡ ನಾನು ಸೆಲೆಕ್ಟ್ ಮಾಡಿಕೊಂಡೆ. ತೋರಿಸಿ. ಇದಾದಮೇಲೆ ಪರ್ಸ್ ನೋಡುವ ಅಂತ ಹೇಳಿ ಅಲ್ಲಿಗೆ ಬಂದೆ. ಇದರ ಪ್ರೈಸ್ ಇರೋದು 99. ಅದು ಅದಕ್ಕೆ ಮಾತ್ರ. ಅದರ ಪಕ್ಕದಲ್ಲಿರೋದಕ್ಕೆಲ್ಲ 300 ಇತ್ತು. ಇದರದ್ದು 149 ಇದೆ. ಬಟ್ ಕೊಡ್ಬೋದು ಅದರಲ್ಲಿ, ಯಾಕಂದರೆ ಅಷ್ಟೇ ಚೆನ್ನಾಗಿದೆ ಅದು. ಮತ್ತು ಈ ಬ್ಯಾಗ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿದ್ರೆ ತುಂಬಾ ಸಖತ್ತಾಗಿದೆ. ಅದರದ್ದು ಮೆಟೀರಿಯಲ್ ಆಗಿರ್ಬೋದು, ಮತ್ತು ರೆಡಿ ಮಾಡಿರೋ ರೀತಿ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. 1099 ಇದಕ್ಕೆ ಕೊಡ್ಬೋದು ಅಷ್ಟು. ಆದರೆ ನಾವು ಮಾತ್ರ ಅದನ್ನು ತಗೊಳ್ಳಿಕ್ಕೆ ಹೋಗಿಲ್ಲ. ಇನ್ನು ಇದು ಬಂದುಬಿಟ್ಟು ಸ್ವಿಮ್ಮಿಂಗ್ಗೆ ಯೂಸ್ ಮಾಡುವಂಥ ಡ್ರೆಸ್. ನಾವೇನದನ್ನು ಹಾಕಲ್ಲ, ಆದರೂ ಒಂದು ನೋಡುವ ಅಂತ ಹೇಳಿ. ನೋಡಲಿಕ್ಕೆ ಒಂದು ಖುಷಿ ಅಲ್ವಾ ಡ್ರೆಸ್ಸಸ್ ಎಲ್ಲ. ಹಾಗೆ ನಾನು ಮತ್ತು ನನ್ನ ರೂಮ್ಮೇಟ್ ದೀಪ್ತಿ ಅವರು ಜೊತೆಗೆ ಬಂದಿದ್ದು. ಆಮೇಲೆ ಅವ್ರಿಗೆ ಬೇಕಾಗಿರುವಂಥ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆ ಕಡೆ ಹೋದರು. ನನಗೆ ಬೇಕಾಗಿರುವಂಥ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಕಡೆ ಬಂದೆ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ನನಗೆ ಕುರ್ತೀಸ್ ಅಂದರೆ ತುಂಬ ಇಷ್ಟ ಅಂತ. ಅದನ್ನು ನಾನು ನೋಡ್ತಾ ಇದ್ದೆ ಈ ಕಡೆ ಎಲ್ಲ. ಸ್ಮಾಲ್ ಸೈಜ್ ಆಗಿರೋದು, ಮೀಡಿಯಮ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಸ್ಮಾಲ್, ಲಾರ್ಜ್ ಎಲ್ಲನೂ ಇದೆ.
ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಎಲ್ಲನೂ ಡ್ರೆಸ್ ಮತ್ತು ಬ್ಯಾಗ್ ಇದ್ದೇ ಆಯಿತು. ಆಮೇಲೆ ನಾವು ಥರ್ಡ್ ಫ್ಲೋರ್ಗೆ ಬಂದ್ವಿ. ಇಲ್ಲಿ ನೋಡಿದರೆ ನಮಗೆ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲನೂ ಇದೆ. ಮ್ಯಾಟ್ ಆಗಿರ್ಬೋದು, ಸಿರಾಮಿಕ್ಕಿಂದ ಮಾಡಿರುವಂಥ ಗ್ಲಾಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. ಮತ್ತು ಬಾಟಲ್ ಕೂಡ ನಾನು ಒಂದು ಬಾಟಲ್ನ ಪರ್ಚೇಸ್ ಮಾಡಿದೆ, ಆದರೆ ಅದನ್ನು ನಾನು ವೀಡಿಯೋದಲ್ಲಿ ತೋರಿಸ್ಲಿಕ್ಕಾಗಲಿಲ್ಲ ಯಾವ್ದು ತಗೊಂಡೆ ಅಂತ ಹೇಳಿ. ಮತ್ತು ಪಕ್ಕದಲ್ಲಿರುವಂಥದ್ದು ಗ್ಲಾಸ್ ಐಟಮ್ಸಿಂದ ಮಾಡಿದ್ದು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ನಾವು ಅಷ್ಟೊಂದು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ, ಯಾಕೆ ಅಂತ ಹೇಳಿದರೆ ನಾವು ರೂಮಲ್ಲಿರೋದಲ್ಲ, ನಾವಿರೋದು ಪಿ ಜಿಯಲ್ಲಿ, ನಮ್ಗೆ ಇದೆಲ್ಲ ಏನೂ ಬೇಕಾಗಿಲ್ಲ. ಹಾಗೆ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಲಿಲ್ಲ. ಆಮೇಲೆ ವಾಪಸ್ ಥರ್ಡ್ ಫ್ಲೋರಲ್ಲಿ ಬ್ಯಾಗನ್ನೇ ಇಟ್ಟಿದ್ದಾರೆ. ಇದು ಅದಕ್ಕಿಂತ ಕಾಸ್ಟ್ಲಿ ಇದ್ದು ಬ್ಯಾಗ್. ಹಾಗೆ ಇದನ್ನು ನೋಡ್ಕೊಂಡು ಹೋದ್ವಿ ಅಷ್ಟೇ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲಿ ನೋಡಿ ಎಲ್ಲನೂ ರೆಡಿಯಾಗಿದೆ. ಬುಟ್ಟಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಿಮ್ಗೆಲ್ರಿಗೂ ಒಂದು ಸ್ಲಿಪ್ಪರ್ ತೋರಿಸ್ತೇನೆ ನಾನು, ಯಾಕಂದರೆ ಇದು ಅಕ್ಕಿ ಕಟ್ಟಲಿಕ್ಕೆ ಕೆಲವೊಂದು ಇದು ಕೋಣಿ ಯೂಸ್ ಮಾಡ್ತಾರಲ್ಲ, ಅದರಿಂದ ಮಾಡಿದಂಥ ಒಂದು ಸ್ಲಿಪ್ಪರ್. ಚಂಚಡ ಇದರದ್ದು 129 ಇದಕ್ಕೆ. ಶಾಪಿಂಗ್ ಎಲ್ಲ ಆದಮೇಲೆ ಬಿಲ್ ಮಾಡಲಿಕ್ಕೆ ಅಂತೇಳಿ ಲೈನಲ್ಲಿ ನಿಂತ್ಕೊಂಡ್ವಿ. ಪಕ್ಕದಲ್ಲಿ ಸ್ಪೆಕ್ಸ್ ಕಾಣ್ತಾ ಇತ್ತು, ಹಾಗೆ ಇವರು ಹೋಗಿ ಅಲ್ಲಿ ಹಾಕಿದ್ರು. ಆಮೇಲೆ ಜೊತೆಗೆ ನಾನು ಕೂಡ ಹೋಗಿ ಹಾಕಿದ್ದೆ. ನನಗೆ ಈ ಪಿಂಕ್ ಕಲರ್ದು ತುಂಬಾ ಇಷ್ಟ ಆಯಿತು. ನಾನು ಪಿಂಕ್ ಕಲರ್ ತಗೊಂಡೆ, ಇವರು ಯೆಲ್ಲೋ ಕಲರ್ದು ತಗೊಂಡ್ರು. ಇದೆಲ್ಲ ಆದಮೇಲೆ ನಮಗೆ ತುಂಬಾ ಹಸಿವಾಗಿತ್ತು ಅಂತ ಹೇಳಿ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ನಾವು ಆರ್ಡರ್ ಮಾಡಿದ್ದು ಎಗ್ ಬುರ್ಜಿ ಮತ್ತು ಬಟರ್ ನಾನ್. ಕೆಲವ್ರು ಅಂದ್ಕೊಳ್ಬೋದು ಯಾವತ್ತು ನಾನ್ ವೆಜ್ ತಿಂತಿದ್ರಲ್ಲ, ಇದೇನು ಎಗ್ ಬುರ್ಜಿ ಆರ್ಡರ್ ಮಾಡಿದ್ದೀರಾ ಅಂತ ಹೇಳಿ. ಜೊತೆಗೆ ನನ್ನ ಜೊತೆಗಿದ್ದವರು ಅವ್ರು ವೆಜ್ ತಿನ್ನೋರು, ಅದಕ್ಕೋಸ್ಕರ. ಶಾಪಿಂಗ್ ಎಲ್ಲ ಆಯಿತು. ಜೊತೆಗೊಂದು ಈ ಸ್ಪೆಕ್ಸ್ ಕೂಡ ಒಂದು ಪರ್ಚೇಸ್ ಮಾಡಿದ್ವಿ. ಇವಾಗ ಊಟಕ್ಕೆ ಬಂದ್ವಿ. ಹಾಗೆ ತಗೊಂಡಾಗಿದ್ದಲ್ಲ, ಇದನ್ನು ಹಾಕದೇ ಇದ್ರೆ, ಹಾಕಿ ತೋರಿಸಲಿಲ್ಲ ಅಂದರೆ ಏನು ಚೆಂದ ಇರ್ತದೆ ಹಾಗೆ. ಫೈನಲಿ ನಾವು ಆರ್ಡರ್ ಮಾಡಿದಂತಹ ಎಗ್ ಬುರ್ಜಿ ಮತ್ತು ಬಟರ್ ನಾನ್ ಬಂದುಬಿಟ್ಟು ಟೇಸ್ಟ್ ಕೂಡ ಮಾಡಿದ್ವಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ತಿಂದಾದ್ಮೇಲೆ ಬೇಗ ಬೇಗ ಬಸ್ ಹತ್ಕೊಂಡು ಪಿ ಜಿಗೆ ಹೋದ್ವಿ. ಅಂತೂ ನಮ್ಮದು ವ್ಲಾಗ್ ಮುಗಿತಾ ಬಂತು. ಶಾಪಿಂಗ್ ಎಲ್ಲ ಆಯಿತು, ಊಟನೂ ಆಯಿತು. ಇವಾಗ ನಾವು ಪಿ ಜಿಗೆ ಬಂದ್ವಿ. ಬೆಳಗ್ಗೆ ನಾವು ಒಂದು 11:30 ಹೊರಟಿದವರು. ಇವಾಗ 3:30 ತಲುಪುವಾಗ. ಹಾಗೆ ಮತ್ತೆ ನಮ್ಮ ಸನ್ ಗ್ಲಾಸ್ ವಿಡಿಯೋ ನೋಡೋರು ಅನ್ಕೊಳ್ಬೋದು ಎಗ್ ಬುರ್ಜಿ ತಿನ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕಿತ್ತು ಅಂತ ಹೇಳಿ. ಯಾವ ಥರ ಇದೆ ಅಂತ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು. ಟಾಟಾ, ಬಾಯ್ ಬಾಯ್.